ಫ್ರೆಂಡ್ಸ್, ಇದೊಂದು ಗಾಡಿ. ಇದು ಯಾವ ಗಾಡಿ ಅಂದರೆ ಹೇಳ್ತೀನಿ. ಇದರಲ್ಲಿ ನೋಡ್ಕೊಳ್ಳಿ ಎಷ್ಟೊಂದು ಪೀಸ್ ಆಗಿದೆ ಅಂದರೆ ನೋಡಿದ್ದೀರಾ. ಈ ಥರ ಇನ್ನು ಮುಂದಕ್ಕೆ ತುಂಬ ಇದೆ ಇದರಲ್ಲಿ ಕಹಾನಿ. ಎಲ್ಲ ಪುಡಿ ಪುಡಿಯಾಗಿ ಇಷ್ಟು ಮಾತ್ರ ಉಳಿದಿದೆ. ಎಲ್ಲ ಪೀಸು ಫೇಸಿಂಗು ಬೆಲ್ಲು ಎಲ್ಲ ಪುಡಿ ಪುಡಿಯಾಗಿ ಇದೆಲ್ಲ ಇಷ್ಟೆಲ್ಲ ಬಿಚ್ಚಿ ಏನು ಇಕ್ಕಿದ್ದೀನಿ ಅಂದರೆ ಇದು ಈ ಗಾಡಿ ಏನಂತ ಮಾಡಿಬಿಟ್ಟವರು ಕಂಪನಿಯವರು ಗೊತ್ತಿಲ್ಲ. ಬರೀ ಇದೆ ಕಂಪ್ಲೇಂಟು. ಈ ಕಂಪ್ಲೇಂಟ್ ಏನಕ್ಕೆ ಬರುತ್ತಂದರೆ, ನನ್ನೊಂದು ಅನುಭವದ ಪ್ರಕಾರ ಈ ಫೇಸಿಂಗ್ ಇದೆಲ್ಲ ತುಂಬ ಹಾರ್ಡ್ ಇದು. ಸ್ವಲ್ಪ ಏನೊಂದು ಜೋರ ಗಾಡಿ ನೀವು ಗೇರ್ ಹಾಕಿ ಎಲ್ಲ ಸ್ವಲ್ಪ ದಬಾಯಿಸಿ ಏನಾದರೂ ಅದನ್ನು ಫೋರ್ಸ್ ಮಾಡೋಕ್ಕೆ ಹೋದರೆ ಇದು ಕಟ್ಟಾಗಿಬಿಡುತ್ತೆ. ಅರ್ಥ ಆಯ್ತಾ? ಈ ಫೇಸಿಂಗ್ನ ನನಗೆ ತಿಳಿದ ಮಟ್ಟಿಗೆ ಹಾಕೋದು ಇದ್ರಿಗೆ ಒಳ್ಳೆಯದಲ್ಲ. ಮಾಮೂಲಿ ನಮ್ಮ ಫೇಸಿಂಗ್ ಬರುತ್ತಲ್ಲ ಅದೇ ಹಾಕಿ ಯಾರನ್ನು ಬಿಚ್ಚಿದ್ರೆ ಇದನ್ನೇ ಹುಡುಕಿ ಇದನ್ನೇ ಹಾಕ್ಬೇಕಂತ ಏನೂ ರೂಲ್ಸ್ ಇಲ್ಲ. ಆಯಿತಾ? ಓಡುತ್ತೆ. ಈ ಬೆಲ್ಲು ಎಲ್ಲ BS6 ಇದೆ. ನಾನು ಸುಮಾರು ಮಾಡಿದ್ದೀನಿ. ಅಂದರೆ ಇವಾಗ ವೀಡಿಯೋ ಜಾಸ್ತಿ ಕಮ್ಮಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅದ್ರ ಬಗ್ಗೆ ತಲೆಗೆಡ್ಸೋನಕ್ಕೆ ಹೋಗಲ್ಲ. ವೀಡಿಯೋ ಮಾಡ್ತಾಯಿಲ್ಲ ನಾನು. ಹೋಗ್ತಾ ಇರ್ತಾವೆ ಗಾಡಿಗಳೇನು ಇದಿಲ್ಲ. ಮತ್ತು ಇದಾಗಿರೋದು ಪೊಸಿಷನ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಮೂಲಿ ಫೇಸಿಂಗ್ ಹಾಕಿ ನಮ್ಮದು ಸ್ಟೀಲ್ ಪ್ಲೇಟು ಮಾಮೂಲಿನೇ ಹಾಕಿ, ಚಿಕ್ಕ ಹಬ್ಬನೂ ಮಾಮೂಲಿ ನಮ್ಮದೇ ಹಾಕಿ, ದೊಡ್ಡ ಹಬ್ಬ ಮಿಲ್ಲಿಂಗ್ ಬಂದುಬಿಟ್ಟಿದೆ ಅದೊಂದು ಮಾಮೂಲಿ ಇದರದೇ ಗಾಡಿದೆ ತೆಗ್ದು ಹಾಕ್ಬೇಕು ನೀವು. ವಾಷರ್ ಪಾಷರ್ ಏನೇನು ಬರುತ್ತೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲೇ. ಇದು ಇಷ್ಟಾಗಿ ಏನಾಗಿದೆ ಅಂದರೆ ಇಂಜನ್ನು ಇಲ್ಲಿ ಬಿಚ್ಚಿಕ್ಕಿದ್ದೀನಿ. ಹೆಂಗೆ ಇಕ್ಕಿದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು, ಬೆಲ್ಲು ಇಲ್ಲಿ ಹೊಡೆದು ಇಲ್ಲೇ ಜಾಮ್ ಆಗಿ ಕೇಸು ಹೊಡೆದೋಗ್ಬಿಟ್ಟಿದೆ. ಇವಾಗ ನಾನು ಗೊಮ್ಮ ಹಾಕಿ ಫೆವಿಕ್ವಿಕ್ ಹಾಕಿ ಏನೋ ಒಂದು ಹಾಕಿದ್ರೆ ನಿಲ್ಲೋದು ಚಾನ್ಸಸ್ ಇಲ್ಲ ಅದ್ರಿಗೆ. ಅರ್ಥ ಆಯ್ತಾ? ಇಲ್ಲಿ ಹಿಂಗೆ ಮೇಲೆ ಎದ್ಬಿಟ್ಟಿದೆಯಾ, ಇಲ್ಲಿ ಪ್ಯಾಕಿಂಗಲ್ಲಿ ಇಲ್ಲಿ ಗೊಮ್ಮ ಹಾಕಿ ಕುಣ್ಸೋಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ಈ ಕಡೆನೂ ಕ್ರಾಕ್ ಇಲ್ಲ, ಇಲ್ಲಿ ಕ್ರಾಕ್ ಆಗಿಬಿಟ್ಟಿದೆ. ಇಲ್ಲಿ ಬಂದಿದೆ ನೋಡಿ ಕ್ರಾಕು, ಇದು ಕರೆಕ್ಟಾಗಿ. ಇದ್ರ ತೊಂದರೆ. ಅರ್ಥ ಆಯ್ತಾ? ಸುಮ್ಮನೆ ಇಷ್ಟೆಲ್ಲ ಅದಾಂಟ್ರ ಮಾಡ್ಕೊಂಡು ಇಂಜನ್ಗೆ ಇಷ್ಟೆಲ್ಲ ಕೊಡಬಾರ್ದು. ಓಕೆ.